ಇವತ್ತು ಯಾವ ಥರ ನಾವು ತಮ್ನೇಲ್ ಮಾಡೋದು ಅಂತ ನೋಡೋಣ. ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಫುಲ್ ನೋಡಿ ಫ್ರೆಂಡ್ಸ್, ಅವಾಗ ನಿಮಗೆ ಫುಲ್ ಅರ್ಥ ಆಗುತ್ತೆ. ಸರಿನಾ? ಓಕೆ, ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಾವು ಬಂದ್ಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊತೀನಿ. ನನಗೆ ಫಸ್ಟು ಪ್ಲೇಸ್ಟೋರ್ ಆಗೋಣ. ಪ್ಲೇಸ್ಟೋರ್ ಆಗ್ಬಿಟ್ಟು ಇಲ್ಲಿ ಪಿಕ್ಸೆಲ್ ಆ್ಯಪ್ ಅಂತ ಒಂದು ಡೌನ್ಲೋಡ್ ಮಾಡ್ಕೋಬೇಕು. ಆಲ್ರೆಡಿ ಸೆಕೆಂಡ್ ಒಂದು ಇದೆಯಲ್ಲ, ಈ ಪಿಕ್ಸೆಲ್ ಆ್ಯಪು ನಾವು ಡೌನ್ಲೋಡ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಬನ್ನಿ ಅದ್ರ ಮೇಲೆ ಪ್ರೆಸ್ ಮಾಡ್ಕೊತೀನಿ. ಈ ಥರ ಓಪನ್ ಆಗುತ್ತೆ. ಫಸ್ಟು ತಮ್ನೈಲು. ಈ ತಮ್ನೈಲ್ನ ಯಾವ ಥರ ನಾವು ರೆಡಿ ಮಾಡೋದು ಅಂತಂದರೆ, ಫಸ್ಟ್ ಬಂದುಬಿಟ್ಟು ಕೆಳಗಡೆ ಇಮೇಜ್ ಸೈಜ್ ಅಂತ ಒಂದು ಇದೈತೆ ಸಿಂಬಲ್. ಆ ಸಿಂಬಲ್ ಮೇಲೆ ಫಸ್ಟು ನಾವು ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡ್ಕೊಂಡಿರಂಗೆ ಮತ್ತಿಲ್ಲಿ ಕಸ್ಟಮ್ ಅಂತ ಒಂದಿದೆ, ಅದನ್ನ ಪ್ರೆಸ್ ಮಾಡಬೇಕು. ಇಲ್ಲಿ ಇದರಲ್ಲಿ ಯೂಟ್ಯೂಬ್ ತಮ್ನೈಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಓಕೆ ಕೊಡಬೇಕು. ಓಕೆ ಕೊಟ್ಟಾದಮೇಲೆ ನಮಗೆ ಯೂಟ್ಯೂಬ್ ತಮ್ನೈಲು ವಿಡ್ತು ಮತ್ತು ಹೈಟು ಕರೆಕ್ಟಾಗಿ ಮೆಜರ್ಮೆಂಟ್ ಸಿಕ್ತು. ಸೊ ನಾವು ಕೆಳಗಡೆ ಓಕೆ ಅಂತ ಬಟನ್ ಪ್ರೆಸ್ ಮಾಡ್ತಿರಂಗೆ ಅದು ಓಕೆ ಆಯ್ತು. ಯೂಟ್ಯೂಬ್ ತಮ್ನೈಲ್ ಕರೆಕ್ಟಾಗಿ ನಮಗೆ ಮೆಜರ್ಮೆಂಟ್ ಬಂತಲ್ಲಿ. ಇದಕ್ಕೆ ನಾವು ಕಲರ್ ಕೋಡಿಂಗ್ ಹಾಕಬೇಕು. ಎಕ್ಸಾಂಪಲ್ ನಾನೀಗ ಕಲರ್ ಕೋಡಿಂಗು ಗಿಳಿ ಕಲರ್ ಹಾಕ್ತೀನಿ. ಓಕೆನಾ? ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಕಲರ್ ಕೋಡಿಂಗ್ ಹಾಕ್ಕೋಬೋದು. ಓಕೆ ಮಾಡಿಬಿಟ್ಟು ಈಗ ಮ್ಯಾಗಡೆ ಒಂದು ಪ್ಲಸ್ ಸಿಂಬಲ್ ಇದೆಯಲ್ಲ, ಆ ಪ್ಲಸ್ ಸಿಂಬಲ್ ಪ್ರೆಸ್ ಮಾಡಿಬಿಟ್ಟು ಫ್ರಮ್ ಗ್ಯಾಲರಿ ಅಂತ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡ್ಕೊತಿದ್ದಾಗೆ ನಿಮಗೆ ಇಲ್ಲಿ ಫೋಟೋ ಬರ್ತವೆ. ಈ ಎಕ್ಸಾಂಪಲ್ ನಂದು ಇದೊಂದು ಪ್ರೆಸ್ ಮಾಡ್ತೀನಿ. ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು 16:9 ಮಾಡಿ ಓಕೆ ಕೊಡ್ತೀನಿ. ಸರಿನಾ? ಎಕ್ಸಾಂಪಲ್ ಇಲ್ಲಿ ಇಕ್ಕಿರ್ತೀನಿ. ಅಲ್ಲಿ ಇದು ಫೋಟೋ ಸೆಲೆಕ್ಟ್ ಮಾಡ್ಕೊಬಿಡ್ತೀನಿ. ಅಲ್ಲಿ ಈ ಥರ ರೆಡಿ ಮಾಡಿದೆ ಫ್ರೆಂಡ್ಸ್. ಫೋಟೋ ಸೆಲೆಕ್ಟ್ ಮಾಡೋದಲ್ಲಿ ಇದನ್ನ ಮತ್ತೆ ಇನ್ನೊಂದು ಥರ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀವು ಏನು ಮಾಡಬೇಕು ಅಂತಂದರೆ, ನೀವು ಹೊರಗಡೆ ಎಂಟ್ರಿ ಮಾಡಬೇಕು ಅಂತಂದರೆ ಇಲ್ಲಿ ಹೋಗ್ಬಿಟ್ಟು ಮತ್ತು ಟೆಸ್ಟ್ಗೆ ಹೋಗಬೇಕು. ಮತ್ತು ಪೆನ್ಸಿಲ್ ಇದೆಯಲ್ಲ ಮ್ಯಾಗಡಲ್ಲಿ, ಆ ಪೆನ್ಸಿಲ್ ಮತ್ತು ಮ್ಯಾಗ ಹೋಗ್ಬಿಟ್ಟಲ್ಲಿ ಅಲ್ಲಿ ನ್ಯೂ ಟೆಸ್ಟ್ ಅಂತ ಇದೆ. ಇಲ್ಲಿ ಬರೀಬೇಕಂದ್ರೆ ನಿಮ್ಗೆ ಏನಾರ ಬಂದಲ್ಲಿ ಎಕ್ಸಾಂಪಲ್ಲು ಏನಂತ ಅಂದ್ರಲ್ಲಿ ನೀವು ಎಕ್ಸಾಂಪಲ್ ಏನಾರ ಬರ್ರಿ ಫ್ರೆಂಡ್ಸ್. ಎಕ್ಸಾಂಪಲ್ ನಂದೇ ತಗೊಳ್ಳಿ. ಒಂದು ಎಕ್ಸಾಂಪಲ್ ಏನೋ ಬರಿತಾ ಇದ್ದೀನಿ. ಇಲ್ಲಿ ಬರೆದ್ಬಿಟ್ಟು ಮತ್ತು ಇದನ್ನು ಓಕೆ ಕೊಡಬೇಕು. ಓಕೆ ಕೊಟ್ಬಿಟ್ಟಂಗೆ ಇದನ್ನು ಮತ್ತೆ ನಮ್ಮ ಸೈಜ್ ಎಷ್ಟು ಬೇಕು ನಾವು ಸೈಜ್ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್, ಈ ಥರ ಸೈಜ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ನಾವು ನಮ್ಗೆ ಎಲ್ಲಿ ಬೇಕು ಅಲ್ಲಿಗೆ ಸೆಲೆಕ್ಟ್ ಮಾಡಿ ಕೈ ಬಿಡೋದು ಫ್ರೆಂಡ್ಸ್. ಮತ್ತು ಇಲ್ಲಿ ಓಕೆ ಕೊಡಬೇಕು ನಾವು ಸೆಲೆಕ್ಟ್ ಮಾಡಿದಾದ್ಮೇಲೆ. ಸರಿನಾ? ಓಕೆ ಕೊಟ್ಟಾದಮೇಲೆ ಇಲ್ಲಿ ಈ ಥರ ರೆಡಿ ಮಾಡಿದರೆ ಇದು ಬ್ಯಾಕ್ ಸೈಡು ನಮ್ಮ ವರ್ಡ್ ಇದೆಯಲ್ಲ ಎಂಟ್ರಿ ಮಾಡಿದರೆ ಅಲ್ಲಿ ಬ್ಯಾಕ್ ಸೈಡ್ ಕಲರ್ ಕೋಡಿಂಗ್ ಬಂತು. ಸೊ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಮತ್ತು ನಮಗೆ 3Dಯಲ್ಲಿ ಬೇಕು ಅಂತಂದರೆ ಇಲ್ಲಿ 3Dಯಲ್ಲಿ ನಾವು ಇದು ಮಾಡ್ಕೋಬೇಕು ಫ್ರೆಂಡ್ಸ್. ಎಕ್ಸಾಂಪಲ್ ನೋಡಿ 3D ಮಾಡ್ಕೊಂಡು ಈ ಥರ ಬರುತ್ತೆ. ನಮಗೆ ಬೇಡ ಅಂತಂದರೆ ಇದನ್ನ ಕೈ ಬಿಡಬೇಕಲ್ಲಿ. ಸರಿನಾ? ನಮ್ಗೆ ಈ ಥರ ಏನೋ 3D ಬೇಕು ಅಂದರೆ ಈ ಥರ ಬರುತ್ತೆ. ನಮ್ಗೆ ಇದು ಬೇಡ ಅಂತ ಇದಕ್ಕೆ ಕೈ ಬಿಡಬೇಕು. ಇಲ್ಲ ಈ ಥರ ಬೇಕು ಅಂತಂದರೆ ಇದರಲ್ಲಿ ನೀವು ಯಾವ ಥರ ನೀವು 3D ಇದು ಮಾಡ್ಕೊತೀರೋ ಅದ್ರ ಮೇಲೆ ಹೋಗುತ್ತೆ ಫ್ರೆಂಡ್ಸ್. ಎಕ್ಸಾಂಪಲ್ ನಾನು ಇದನ್ನ ಈ ಥರ ಸ್ಕ್ರಾಲಿಂಗ್ ಮಾಡ್ತೀನಿ. ಎಕ್ಸಾಂಪಲ್ ಆ ಥರ ನಾನು ಮಾಡಿದ್ದೀನಿ. ನಂಗೆ ಆ ಥರನೂ ಬೇಡ ಅಂತ ಅಂದರೆ ಸರಿನಾ? ಎಕ್ಸಾಂಪಲ್ ಹೆಂಗಿತ್ತ ಅದೇ ಥರ ಮಾಡ್ತೀನಿ ಅಲ್ಲಿ. ಸೊ ನಮಗೆ ಇದೇ ಥರ ಬೇಕು ಅಂದರೆ ಇದೇ ಥರ ಓಕೆ. ಸರಿನಾ? ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳೋದು ಫ್ರೆಂಡ್ಸ್. ಈ ಥರ ನೀವು ತಮ್ನೈಲ್ ಮಾಡ್ಕೊಳ್ತಾ ಹೋಗೋದು ಫ್ರೆಂಡ್ಸ್. ಸರಿನಾ? ಇಷ್ಟೇ ಫ್ರೆಂಡ್ಸ್ ತಮ್ನೈಲ್ ಮಾಡೋದು, ಜಾಸ್ತಿ ಏನು ಕಷ್ಟ ಏನಿಲ್ಲ. ಓಕೆ, ಥ್ಯಾಂಕ್ ಯು.